ನಮಸ್ತೆ ಸ್ಟೂಡೆಂಟ್ಸ್. 2020-25 ಕ್ವೆಶನ್ ಪೇಪರ್ ಅಲ್ಲಿ ಲಾಸ್ಟ್ ಮಿನಿಟ್ ಸ್ಟಡೀಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಸೊ ತುಂಬಾ ಈಸಿ ಕೂಡ ಇದೆ. ಸೊ ಇದನ್ನ ಡಿಸ್ಕಸ್ ಮಾಡೋಣ. ಸೇಲ್ ಆಫ್ ಗೂಡ್ಸ್ ಆರ್ ರಿಟರ್ನ್ ಬೇಸಿಸ್ ಚಾಪ್ಟರ್ ಇದು. ಸೊ ಕ್ವೆಶನ್ ನೋಡಿ ಈ ರೀತಿ ಇದೆ. ಮಿಸ್ಟರ್ ಜಯಾನ್ ಸಪ್ಲೈಡ್ ಗೂಡ್ಸ್ ಆನ್ ಸೇಲ್ ಆರ್ ರಿಟರ್ನ್ ಬೇಸಿಸ್ ಟು ಕಸ್ಟಮರ್ಸ್, ದ ಪರ್ಟಿಕ್ಯುಲರ್ಸ್ ಆಫ್ ವಿಚ್ ಆರ್ ಆಸ್ ಅಂಡರ್. ಇಲ್ಲಿ ಡೇಟ್ ಕೊಟ್ಟಿದ್ದಾರೆ, ಕಸ್ಟಮರ್ ನೇಮ್ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ, ಮತ್ತೆ ರಿಮಾರ್ಕ್ಸ್ ಅಂದ್ರೆ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ಬೋದು. Goods are to be returned within 15 days from the dispatch, failing which it will be treated as sales. ಅಂದ್ರೆ ಗೂಡ್ಸ್ 15 ಡೇಸ್ ಒಳಗಡೆ ರಿಟರ್ನ್ ಆಗಬೇಕು, ಇಲ್ಲಾಂದ್ರೆ ಸೇಲ್ಸ್ ಆಗಿ ಟ್ರೀಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಅಷ್ಟೇ, ಇನ್ನೇನು ಇಲ್ಲ. ಗೂಡ್ಸ್ ವೇರ್ ಸೆಂಟ್ ಅಟ್ ಕಾಸ್ಟ್ ಪ್ಲಸ್ 25% ಅಂತ ಕೊಟ್ಟಿದ್ದಾರೆ. ದ ಬುಕ್ಸ್ ಆಫ್ ಮಿಸ್ಟರ್ ಜಯಾನ್ ಆರ್ ಕ್ಲೋಸ್ಡ್ ಆನ್ 31st December 2020-23. ಪ್ರಿಪೇರ್ ದ ಫಾಲೋಯಿಂಗ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ಜಯಾನ್. ಸೊ ಫಸ್ಟ್ ಗೂಡ್ಸ್ ಆನ್ ಸೇಲ್ಸ್ ಆರ್ ರಿಟರ್ನ್ ಡೇ ಬುಕ್ಸ್ ನ ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್ ಗೂಡ್ಸ್ ಆನ್ ಸೇಲ್ ಆರ್ ರಿಟರ್ನ್ ಟೋಟಲ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ಲಾಸ್ಟ್ ಅಲ್ಲಿ ಜರ್ನಲ್ ಎಂಟ್ರೀಸ್, ಬರೀ 5 ಪಾಯಿಂಟ್ಸ್ ಇರುವಂತದ್ದು ಜರ್ನಲ್ ಎಂಟ್ರೀಸ್ ಅಲ್ಲಿ. ಸೊ ಇದು ತುಂಬಾನೇ ಈಸಿ ಇದೆ. ಸೊ ಇದನ್ನ ಡಿಸ್ಕಸ್ ಮಾಡೋಣ ಸ್ಟೂಡೆಂಟ್ಸ್. ಸೊ ನೀವು ಫಸ್ಟ್ ಸೇಲ್ಸ್ ಅಂಡ್ ರಿಟರ್ನ್ ಡೇ ಬುಕ್ ಅಂತ ಬರ್ಕೋತೀರಾ. ರಿಟರ್ನ್ ಡೇ ಬುಕ್ ಅಂತ ಬರ್ಕೋತೀರಾ. ಸೇಲ್ಸ್ ಆರ್ ರಿಟರ್ನ್ ಡೇ ಬುಕ್ ಅಂತ ಬರ್ಕೊಂಡು ಕಾಲಮ್ ನೋಡಿ. ನಿಮ್ಗೆ ಆಲ್ರೆಡಿ ಕ್ವೆಶನ್ ಅಲ್ಲಿ 3 ಕಾಲಮ್ಸ್ ಇರುತ್ತೆ. ಯಾವ್ದು? ಡೇಟ್ ಆಫ್ ಸೇಲ್ಸು, ಕಸ್ಟಮರ್ ನೇಮು ಮತ್ತೆ ಅಮೌಂಟ್. ಸರಿನಾ? ಸೊ ಇಷ್ಟು ಇರುತ್ತೆ. ನೀವು ಗೂಡ್ಸ್ ಸೋಲ್ಡ್ ಅಂದ್ರೆ ಅಪ್ರೂವ್ಡ್ ಆಗಿರುವಂತದ್ದು, ಗೂಡ್ಸ್ ರಿಟರ್ನ್ ಆಗಿರುವಂತದ್ದು. ಸೊ ಇಲ್ಲ ಅಂತಾರೆ ಬ್ಯಾಲೆನ್ಸ್ ಹೇಗೆ ಬರ್ಕೊಳೋದು ಅನ್ನೋದನ್ನ ನಿಮ್ಗೆ ಈ ಟ್ರಾನ್ಸಾಕ್ಷನ್ಸ್ ನೋಡ್ಕೊಂತ ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಎಲ್ಲದಕ್ಕೂ ಕೂಡ ಡೇಟ್ ಆಫ್ ಸೇಲ್ಸ್ ನ ಬರ್ಕೊಂತೀರಾ ಲೈನ್ ಬೈ ಲೈನ್ ಒಂದೇ. ಫಸ್ಟ್ 1/12/2023, 7/12/2023. ಇಲ್ಲಿ ಕ್ವೆಶನ್ ಅಲ್ಲಿ ಏನಿದೆ ನೋಡಿ, ಇಲ್ಲಿ ಏನಿದೆ ಅದೇ ತರನೇ ಸೇಲ್ಸ್ನು ಕೂಡ ಸೇಲ್ ಆಗಿರುವಂತ ಡೇಟ್ ನ ಬರ್ಕೋತೀರಾ. 1/12/23, 7/12/23, 12/12/23, 19/12/23, 23/12/23, 28/12/23 ಅಂತ ಸೇಲ್ಸ್ ನ ಬರ್ಕೋತೀರಾ, ಅಂದ್ರೆ ಡೇಟ್ ಆಫ್ ಸೇಲ್ಸ್. ನೆಕ್ಸ್ಟ್ ಕಸ್ಟಮರ್ ನೇಮ್ ನ ಬರ್ಕೊಂತೀರಾ. ಕಸ್ಟಮರ್ ನೇಮ್ ಯಾರ್ಯಾರು? ಅನು ಅಂತ ಫಸ್ಟ್ ಒನ್, ಬಾನು, ಚಿನು, ದಿನು, ಕಿನು, ಜಿನು ಅಂತಾನೆ ಕೊಟ್ಟಿದ್ದಾರೆ. ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ನೇಮ್ಸ್ ಇದೆ ಬಿಡಿ, ಅದೇನ್ ಪ್ರಾಬ್ಲಮ್ ಏನಿಲ್ಲ. ಸೊ ಇದಾದ್ಮೇಲೆ ಅಮೌಂಟ್ ಎಷ್ಟಿದೆ ಅಂತ ಪ್ರೀವಿಯಸ್ ಅಲ್ಲಿ ಏನಿದೆ ಅಮೌಂಟ್ ನೇ ಬರ್ಕೋಬೇಕಾಗುತ್ತೆ. ಅಂದ್ರೆ 1,00,000. ನೆಕ್ಸ್ಟ್ 1,50,000. ನಿಮ್ಮ ಹತ್ರ ಕ್ವೆಶನ್ ಕೂಡ ಇರಬೇಕು, ಶೇರ್ ಮಾಡಿದ್ದೀನಲ್ಲ. ಸೊ ಜೊತೆಲೆ ನೋಡ್ಕೊಂತಾನೆ ಮಾಡೋಣ. ಸೊ ನಾನು ಒಂದು ಕಾಪಿ ಕ್ವೆಶನ್ ಇಟ್ಕೊಂಡಿದ್ದೀನಿ. 1,20,000. ಇದಾದ್ಮೇಲೆ 1,60,000. ಇದಾದ್ಮೇಲೆ 1,10,000. ಲಾಸ್ಟ್ ಮಿನಿಟ್ ಸ್ಟಡೀಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. 1,30,000. ಎಸ್. ಸೊ ಇವಾಗ ಇನ್ನೊಂದು ಏನಂತಾರೆ, ಇಮಿಡಿಯೇಟ್ ಆಗಿ ಇದನ್ನ ಟೋಟಲ್ ಕೂಡ ಮಾಡ್ಕೊಂಬಿಡಿ, ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. 7,70,000 ಟೋಟಲ್ ಕೂಡ ಮಾಡ್ಕೋಣ. ಈ 3 ಕಾಲಮು ಟ್ರಾನ್ಸಾಕ್ಷನ್ ಬೇಸಿಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಮೊದಲನೇ ಟ್ರಾನ್ಸಾಕ್ಷನ್ ಅಂದ್ರೆ ಇದು ಮೊದಲನೇದು 1/12/2023. ಅನು ಅನ್ನೋ ಕಸ್ಟಮರ್ಗೆ ಗೂಡ್ಸ್ ನ ಕಳ್ಸಿದ್ದಾರೆ. ಅದ್ರಲ್ಲಿ ಏನಂತ ಕೊಟ್ಟಿದ್ದಾರೆ? ಗೂಡ್ಸ್ ವರ್ತ್ ₹20,000 ರಿಟರ್ನ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಅಂದ್ರೆ ರಿಟರ್ನ್ ಆಗ್ತಾರೆ. ಅದು ಎಷ್ಟು ಗೂಡ್ಸ್ ವಾಪಸ್ ಬರ್ತಾ ಇದೆ? 20,000. ಒಂದಾಕಲ್ಲಿ 20,000 ರಿಟರ್ನ್ ಆಗ್ತಿದೆ ಅಂತಾರೆ. ರಿಮೈನಿಂಗ್ ಎಷ್ಟಾಗಿರುತ್ತೆ? 80,000 ನ ನೀವು ಗೂಡ್ಸ್ ಅವ್ರಿಗೆ ಅಪ್ರೂವ್ ಆಗಿದೆ, ಓಕೆ ಗೂಡ್ಸ್ ಓಕೆ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಐ ರಿಪೀಟ್ ಒನ್ಸ್ ಅಗೈನ್, ರಿಟರ್ನ್ ಆಗ್ತಾ ಇರೋದು 20,000. ಸೊ 1,00,000 ಅಲ್ಲಿ 20,000 ರಿಟರ್ನ್ ಆಗ್ತಿದೆ ಅಂದ್ರೆ 80,000 ಏನಾಗುತ್ತೆ? ಗೂಡ್ಸ್ ಅಪ್ರೂವ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ರಿಟರ್ನ್ ಆನ್ 17/12/2023. ಅಂದ್ರೆ ರಿಟರ್ನ್ ಅಂತಂದ್ರೆ ಅಲ್ಲಿ ಎಷ್ಟು ಅಮೌಂಟ್ ಅಂತ ಕೊಟ್ಟಿಲ್ಲ, ಎಷ್ಟು ಅಮೌಂಟ್ ಅಂತ ಕೊಡದೇ ಇದ್ದಾಗ ಪೂರ್ತಿ ಅಮೌಂಟ್ 1,50,000 ಏನಾಗುತ್ತೆ? ರಿಟರ್ನ್ ಆಗಿರುತ್ತೆ. ಸೊ ಬ್ಯಾಲೆನ್ಸ್ ಕೂಡ ನಿಲ್ ಆಗಿರುತ್ತೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನು? ಗೂಡ್ಸ್ ವರ್ತ್ ₹20,000 ರಿಟರ್ನ್ ಆನ್ 20/12/2023. ಅಂದ್ರೆ 1,20,000 ಸೇಲ್ ಆಗಿರೋದು, ಅಂದ್ರೆ ಅಮೌಂಟ್ ಕಳಿಸ್ಬೇಕಾಗಿರೋದು, ಅದರಲ್ಲಿ 20,000 ರಿಟರ್ನ್ ಆಗ್ತಿದೆ. 1,20,000 ಅಲ್ಲಿ 20,000 ರಿಟರ್ನ್ ಆಗ್ತಿದೆ ಅಂದ್ರೆ 1,00,000 ಅಪ್ರೂವ್ ಆಗಿದೆ, ಕಸ್ಟಮರ್ಗೆ ಓಕೆ ಅಂತ ಆಗಿದೆ ಅಂತ ಹೇಳ್ಬೋದು. ಸರಿನಾ? ಸೊ ನೆಕ್ಸ್ಟ್ ದಿನು ಅನ್ನೋ ಕಸ್ಟಮರ್ಗೆ ಗೂಡ್ಸ್ ರಿಟೈನ್ಡ್ ಅಂದ್ರೆ ಅರ್ಥ ಏನು? 1,60,000 ಅಷ್ಟು ಗೂಡ್ಸ್ ನ ಅವ್ರು ರಿಟೈನ್ ಆಗಿದ್ದಾರೆ ಅಂದ್ರೆ ಅವ್ರಿಗೆ ಅಪ್ರೂವ್ ಆಗಿದೆ, ಓಕೆ ಆಗಿದೆ, ಅವ್ರಿಗೆ ಇಷ್ಟ ಆಗಿದೆ, ಅದಕ್ಕೆ ಅದನ್ನ ಇಟ್ಕೊಂಡಿದ್ದಾರೆ. ಸೊ ರಿಟರ್ನ್ ಇಲ್ಲ, ಬ್ಯಾಲೆನ್ಸ್ ಕೂಡ ಬರಲ್ಲ. ಸೊ ಇದಾದ್ಮೇಲೆ ನೆಕ್ಸ್ಟ್ ಒನ್ ಕಿನು ಅನ್ನೋರ್ಗೆ ಗೂಡ್ಸ್ ರಿಟೈನ್. ಇವರು ಕೂಡ ರಿಟೈನ್ ಆಗಿದ್ದಾರೆ, ಗೂಡ್ಸ್ ಒಪ್ಪಿಗೆ ಆಗಿನೇ ಅವರು ಇಟ್ಕೊಂಡಿದ್ದಾರೆ. ಸೊ ಇವ್ರಿಗೂ ಕೂಡ ಲೈಕ್ ಗೂಡ್ಸ್ ಅಪ್ರೂವ್ಡ್ ಅಂತಾನೆ ಬರ್ಕೊಂತೀರಾ. ರಿಟರ್ನ್ ಅಲ್ಲೂ ಬರಲ್ಲ, ಬ್ಯಾಲೆನ್ಸ್ ಅಲ್ಲೂ ಬರಲ್ಲ. ನೆಕ್ಸ್ಟ್ ಜಿನು ಅನ್ನೋ ಕಸ್ಟಮರ್ಗೆ ನೋಡಿ,
ಇದು ಈ ಪಾಯಿಂಟ್ ನೋಡಿ, ಲಾಸ್ಟ್ ಪಾಯಿಂಟು. ಜಿನು ಅನ್ನೋ ಕಸ್ಟಮರ್ಗೆ ನೋ ಇನ್ಫಾರ್ಮೇಶನ್ ಟಿಲ್ ಡೇಟ್ ಅಂತ ಕೊಟ್ಟಿದ್ದಾರೆ. ನೋ ಇನ್ಫಾರ್ಮೇಶನ್ ಟಿಲ್ ಡೇಟ್ ಅಂತಂದ್ರೆ ಈ ಡೇಟ್ಗೂ ನೋಡ್ಬೇಕು. ಈ ಡೇಟ್ ಅಂತಂದ್ರೆ 28/12 ಮತ್ತೆ 31/12. ಸೊ 28 ಆದ್ಮೇಲೆ 29, 30, 31 ಅಂದ್ರೆ 3 ಡೇಸ್ ಒಳಗಡೆನೆ. 3 ಡೇಸ್ ಒಳಗಡೆನೆ ಅಂದ್ರೆ ಅರ್ಥ, ಸೊ 15 ಡೇಸ್ಗಿಂತ ಕಡಿಮೆನೇ ಇದೆ. ಸೊ 15 ಡೇಸ್ಗಿಂತ ಕಡಿಮೆ ಇದೆ ಅಂತಂದ್ರೆ ಸೊ ಅದನ್ನ ಬ್ಯಾಲೆನ್ಸ್ ಆಗಿ ತಗೋತೀರಾ 1,30,000. ಮೋರ್ ದನ್ 15 ಡೇಸ್ ಅಂತ ತಗೊಂಡಿದ್ರೆ ಸೊ ಅಲ್ಲಿ ನಿಮ್ಗೆ ಕ್ಲಾಸ್ ಕ್ವೆಶನ್ ಅಲ್ಲೇ ಕೊಟ್ಟಿದ್ದಾರೆ, ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ಸೇಲ್ಸ್ ಅಂತ. ಇದು 15 ಡೇಸ್ ಒಳಗಡೆ ಆಗಿರೋದ್ರಿಂದ ಬ್ಯಾಲೆನ್ಸ್ ಅಂತ ಬರ್ಕೋತೀರಾ. ಇಷ್ಟೇ ನೀವು ಮಾಡ್ಬೇಕಾಗಿರೋದು, ಒಂದು ರಿಟರ್ನ್, ಇನ್ನೊಂದು ಅಪ್ರೂವಲ್. ಸೊ ಅದು 15 ಡೇಸ್ ಒಳಗಡೆ ಆಗಿತ್ತು ಅಂತಂದ್ರೆ ಬ್ಯಾಲೆನ್ಸ್ ಅಲ್ಲಿ ಬರ್ಕೊಂತೀರಾ, ಇಲ್ಲ ಅಂತಂದ್ರೆ ಕ್ವೆಶನ್ ಅಲ್ಲೇ ಕೊಟ್ಟಿದ್ದಾರೆ ಸೇಲ್ಸ್ ಆಗಿ ಟ್ರೀಟ್ ಮಾಡ್ಬೇಕು ಅಂತ. ಇವಾಗ ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ಕಾಲಮ್ನ ಪೂರ್ತಿ, ಈ ಕಾಲಮ್ನ ಟೋಟಲ್ ಮಾಡ್ಬೇಕು. ಟೋಟಲ್ ಅಂತಂದ್ರೆ ನೀವು ಆಡ್ ಮಾಡ್ಬೇಕು. ಆಡ್ ಮಾಡಿದಾಗ ಎಷ್ಟು ಬರುತ್ತೆ? 4,50,000 ಬರುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇದನ್ನ ಆಡ್ ಮಾಡ್ಬೇಕು. ಗೂಡ್ಸ್ ರಿಟರ್ನ್ ಕಾಲಮ್ನ ಆಡ್ ಮಾಡ್ತಿದ್ರೆ 1,90,000 ಬರುತ್ತೆ. ನೆಕ್ಸ್ಟ್ ಬ್ಯಾಲೆನ್ಸ್ ಕಾಲಮ್ನ ಆಡ್ ಮಾಡ್ತಿದ್ರೆ 1,30,000 ಬರುತ್ತೆ. ಸೊ ಇಷ್ಟು ಕೂಡ ಡೇ ಅಂಡ್ ರಿಟರ್ನ್ ಬುಕ್ ಅಂದ್ರೆ ಫಸ್ಟ್ ಕ್ವೆಶನ್ಗೆ ನೀವು ಆನ್ಸರ್ ಮಾಡಿದೀರಾ. ಸೊ ಇವಾಗ ನೆಕ್ಸ್ಟ್ ಕ್ವೆಶನ್ ಅಂದ್ರೆ ಬಿ ಕ್ವೆಶನ್ಗೆ ನೀವು ಆನ್ಸರ್ ಮಾಡಬೇಕು. ಸೊ ಬಿ ಕ್ವೆಶನ್ ಯಾವ ರೀತಿ ಮಾಡೋ ಅಂತದ್ದು ಅಂತಂದ್ರೆ ಸೇಲ್ ಆರ್ ರಿಟರ್ನ್ ಟೋಟಲ್ ಅಕೌಂಟ್ ಅಂತ ಬರ್ಕೋತೀರಾ. ಸೊ ಸೇಲ್ ಆರ್ ರಿಟರ್ನ್ ಟೋಟಲ್ ಅಕೌಂಟ್ ಅಂತ ಬರ್ಕೋತೀರಾ. ಇದು ಜಸ್ಟ್ ನಿಮ್ಗೂ ಕೂಡ ಎರೇಸ್ ಮಾಡ್ತೀನಿ ಒಂದ್ಸಲಿ, ನಿಮ್ಗೂ ಕೂಡ ಗೊತ್ತಾಗ್ಲಿ. ಎಸ್, ಇವಾಗ ಸೇಲ್ ಆರ್ ರಿಟರ್ನ್ ಬುಕ್ ಅಂತ ಬರ್ಕೊಂಡು ಈಗ ಕಾಲಮ್ ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತಾನೆ ಬರ್ಕೋತೀರಾ. ಸೊ ಇದಾದ್ಮೇಲೆ ಬೇಕಿದ್ರೆ ಡೆಬಿಟ್ ಅಂಡ್ ಮರಿದೆಲ್ಲ ಇರೋ ತರ ಕ್ರೆಡಿಟ್ ಅಂತ ಬರ್ಕೋತೀರಾ. ಓಕೆನಾ? ಕ್ರೆಡಿಟ್ ಅಂತ. ಎಸ್, ಈಗ 31st March 2023 ಎಂಡ್ ಡೇಟ್ ಅಂತಾನೆ ತಗೋಣ. ಡಿಸೆಂಬರ್ ಅಲ್ವಾ ಅಲ್ಲಿ ಕೊಟ್ಟಿರೋದು, ಎಂಡ್ ಡೇಟ್ 31st December 2023 ಅಂತಾನೆ ಬರ್ಕೋಣ. ಸೊ ಏನೇನ್ ಬರ್ಕೋಬೇಕು ಎಂಟ್ರೀಸ್ ಅಂತಂದ್ರೆ ಟು ಕಸ್ಟಮರ್ಸ್ ಅಕೌಂಟ್ ಅಂದ್ರೆ ಕಸ್ಟಮರ್ಗೆ ಸೇಲ್ಸ್ ಆಗಿರೋದು. ಎಷ್ಟು ಸೇಲ್ ಆಗಿರೋದು? ಗೂಡ್ಸ್ ಅಪ್ರೂವ್ಡ್ ಅಂತಂದ್ರೆ ಸೇಲ್ಸ್ ಎಷ್ಟು? 4,50,000. ಎಷ್ಟು? 4,50,000. ಅಲ್ಲಿ ಇರೋದನ್ನೇ ಇಲ್ಲಿ ಬರ್ಕೋಬೇಕು, ಬೇರೆ ಇನ್ನೇನು ಅಲ್ಲ. 4,50,000. ಅದಾದ್ಮೇಲೆ ಟು ಕಸ್ಟಮರ್ಸ್ ಅಕೌಂಟ್ ಅರೆ ನೆಕ್ಸ್ಟ್ ಸೇಲ್ ಆದ್ಮೇಲೆ ರಿಟರ್ನ್ ಆಗ್ತಾ ಇರೋದು. ರಿಟರ್ನ್ ಆಗ್ತಾ ಇರೋಂಥ ಗೂಡ್ಸ್ ಎಷ್ಟು? 1,90,000. ರಿಟರ್ನ್ ಆಗ್ತಾ ಇರೋಂಥ ಗೂಡ್ಸ್ ಎಷ್ಟು? 1,90,090. ಸೊ ಇದಾದ್ಮೇಲೆ ಟು ಬ್ಯಾಲೆನ್ಸ್ ಕ್ಯಾರಿಡ್ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್, ಕೊನೆಯಲ್ಲಿ ಬ್ಯಾಲೆನ್ಸ್ ಉಳ್ದಿರೋದು ಎಷ್ಟು? 1,30,000. ಸೊ ಇವಾಗ ಇದನ್ನ ಟೋಟಲ್ ಮಾಡ್ತೀರಾ 7,70,000. ಎಷ್ಟು? 7,70,000. ಈ ಕಡೆನೂ ಕೂಡ 7,70,000 ಬರ್ಕೋತೀರಾ. ಇದಾದ್ಮೇಲೆ ಕಸ್ಟಮರ್ಗೆ ಗೂಡ್ಸ್ ನ ಎಷ್ಟು ಕಳಿಸ್ಬೇಕು ಅಂತ ಅನ್ಕೊಂಡಿದ್ರು? 7,70,000. ಅದನ್ನ ಬೈ ಕಸ್ಟಮರ್ ಅಕೌಂಟ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಬೈ ಕಸ್ಟಮರ್ ಅಕೌಂಟ್ ಅಲ್ಲೇ 7,70,000 ವರ್ತ್ ಗೂಡ್ಸ್ ನ ಕಸ್ಟಮರು ಸೇಲ್ ಮಾಡಿರೋದು 4,50,000. ಅದರಲ್ಲಿ ರಿಟರ್ನ್ ಆಗಿರೋದು 1,90,000. ಅದರಲ್ಲಿ ರಿಮೈನಿಂಗ್ ಬ್ಯಾಲೆನ್ಸ್ ಉಳ್ದಿರೋಂಥದ್ದು 1,30,000. ಈ ಮೂರು ಆನ್ಸರ್ ನಾವು ಇಲ್ಲೇ ಮಾಡ್ಬಿಟ್ಟಿದೀವಿ. ಹೀಗೆ ಹೇಳ್ಬೋದು, 7,70,000 ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು, ಅದರಲ್ಲಿ ಸೇಲ್ ಮಾಡಿರೋದು 4,50,000. 4,50,000 ಸೇಲ್ ಆಗಿದೆ, ರಿಟರ್ನ್ ಆಗಿರೋಂಥದ್ದು 1,90,000. ಇನ್ನ ಬ್ಯಾಲೆನ್ಸ್ ನಾವೇನಾಗಿ ಟ್ರೀಟ್ ಮಾಡ್ಬೇಕಾಗುತ್ತೆ? ಕ್ಲೋಸಿಂಗ್ ಸ್ಟಾಕ್ ಆಗಿ ಟ್ರೀಟ್ ಮಾಡ್ಬೇಕಾಗುತ್ತೆ. ಇಷ್ಟೇ ಸಿಂಪಲ್ ಸ್ಟೆಪ್ಸ್ ಸ್ಟೂಡೆಂಟ್ಸ್, ನೀವು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಅಷ್ಟೇ. ಇದು ಲಾಸ್ಟ್ ಮಿನಿಟ್ ಸ್ಟಡೀಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಒಂದು ಲಾಸ್ಟ್ ಕ್ವೆಶನ್ಗೆ ಜರ್ನಲ್ ಎಂಟ್ರೀಸ್ ಕೇಳಿದ್ದಾರೆ. ಸೊ ಇದು ಸೆಕ್ಷನ್ ಬಿ ಅಲ್ಲೂ ಕೂಡ ಕೇಳ್ತಾರೆ. ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಮಾಡ್ತೀನಿ. ಸೊ ಜರ್ನಲ್ ಎಂಟ್ರೀಸ್ ಅಂತಂದ್ರೆ ಇಷ್ಟೇ 5 ಎಂಟ್ರೀಸ್ ಬರೋದು. ಅದರಲ್ಲಿ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಸ್ಪೆಸಿಫಿಕ್ ಆಗಿ ಹೇಳಿದೀನಿ ಅಂತಂದ್ರೆ ನೋ ಎಂಟ್ರಿ ರಿಕ್ವೈರ್ಡ್ ಏನಕ್ಕೆ ಬೇಕು ಅನ್ನೋದನ್ನ ಹೇಳ್ಕೊಂತ ಹೋಗ್ತೀನಿ. ಫಸ್ಟ್ ಒನ್ ಏನಂತ ಬರ್ಕೋತೀರಾ ಅಂತಂದ್ರೆ ಎಂಟ್ರೀಸ್ ಏನಂತಂದ್ರೆ ನಾವು ಗೂಡ್ಸ್ ನ ಸೇಲ್ ಮಾಡ್ತೀವಿ. ಯಾರಿಗೆ ಸೇಲ್ ಮಾಡ್ತೀವಿ? ಕಸ್ಟಮರ್. ಸೊ ಕಸ್ಟಮರ್ ಅಕೌಂಟ್ ಡೆಟಾ ಟು ಸೇಲ್ಸ್ ಅಕೌಂಟ್. ನರೇಶನ್ ಏನು? ಬೀಯಿಂಗ್ ಗೂಡ್ಸ್ ಸೆಂಟ್ ಫಾರ್ ಅಪ್ರೂವಲ್ ಆರ್ ರಿಟರ್ನ್ ಆನ್ ಅಪ್ರೂವಲ್ ಬೇಸಿಸ್ ಅಂತ ಕೊಟ್ಟಿರೋದು. ಸೊ ಕಸ್ಟಮರ್ಗೆ ಎಷ್ಟು ಗೂಡ್ಸ್ ಅಷ್ಟು ಸೇಲ್ ಮಾಡ್ತಾ ಇದೀವಿ. ಸೊ ಅಲ್ಲಿ ಸ್ಟಾರ್ಟಿಂಗ್ ಕಾಲಮ್ ಅಲ್ಲೇ ಮಾಡ್ಕೊಂಡಿದ್ದೀರಲ್ಲ, ಎಷ್ಟು? 4,50,000. 4,50,000. ಸೊ ಇದು ಮೊದಲನೇ ಎಂಟ್ರಿ, ಸೇಲ್ ಆಗಿರೋದನ್ನ ಮೊದಲನೇ ಎಂಟ್ರಿ.
ಸೊ ಇದಾದ್ಮೇಲೆ ನೆಕ್ಸ್ಟ್ ಒನ್ ರಿಟರ್ನ್ಗೆ ವಾಪಸ್ ಬರ್ತಿದೆ. ಯಾವುದು? ಸೇಲ್ಸ್ ರಿಟರ್ನ್. ಸೇಲ್ ಮಾಡಿರೋದು ವಾಪಸ್ ಬರ್ತಿದೆ. ಸೇಲ್ಸ್ ರಿಟರ್ನ್ ಅಕೌಂಟ್ ಡೆಟಾ ಟು ಡೆಟಾಸ್ ಅಕೌಂಟ್. ಯಾರಿಂದ ವಾಪಸ್ ಬರ್ತಿದೆ? ಕಸ್ಟಮರ್ ಇಂದ ವಾಪಸ್ ಬರ್ತಿದೆ. ಎಷ್ಟು ಗೂಡ್ಸ್ ವಾಪಸ್ ಬರ್ತಿದೆ? 1,90,000 ಅಷ್ಟು ಗೂಡ್ಸು ವಾಪಸ್ ಬರ್ತಿದೆ. 1,90,000. ಸೊ ನರೇಶನ್ ಬೀಯಿಂಗ್ ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್. ಇದಾದ್ಮೇಲೆ ಕಸ್ಟಮರ್ ಅಪ್ರೂವ್ ಮಾಡ್ಕೊಂತಾರೆ. ಗೂಡ್ಸ್ ಓಕೆ ನಮ್ಗೆ ಇಷ್ಟ ಆಗಿದೆ ಅಂತ ಅಪ್ರೂವ್ ಮಾಡ್ಕೋತಾರೆ. ಸೊ ಅಪ್ರೂವ್ ಮಾಡ್ಕೊಂಡಿರೋಂಥ ಗೂಡ್ಸ್ಗೆ ಎಂಟ್ರಿ ನೆಸೆಸಿಟಿ ಇಲ್ಲ. ಸೊ ನಾಟ್ ನೋ ಎಂಟ್ರಿ ರಿಕ್ವೈರ್ಡ್. ಇದನ್ನ ಬರೀಲಿಲ್ಲ. ಇವಾಗ ನನಗೆ ಗೂಡ್ಸ್ ಅಕ್ಸೆಪ್ಟ್ ಆಗಿದೆ ಅಂತ ಅದಕ್ಕೆ ಏನು ಎಂಟ್ರಿ ಪಾಸ್ ಮಾಡ್ತೀರಾ? ಯಾವುದೇ ರೀತಿ ಎಂಟ್ರಿನ ಪಾಸ್ ಮಾಡೋಂಗಿಲ್ಲ. ಸೊ ಇದಾದ್ಮೇಲೆ ನೆಕ್ಸ್ಟ್ ಫೋರ್ತ್ ಎಂಟ್ರಿ ಏನಂತಂದ್ರೆ ಇದ್ರದ್ದು ರಿವರ್ಸ್ ಎಂಟ್ರಿ. ಫಸ್ಟ್ ಒಂದು ರಿವರ್ಸ್ ಎಂಟ್ರಿ ನೋಡ್ಕೊಳ್ಳಿ, ಇಲ್ಲ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಫೋರ್ತ್ ಒನ್ ಇಸ್ ಫಸ್ಟ್ ರಿವರ್ಸ್ ಎಂಟ್ರಿ. ಏನು? ಸೇಲ್ಸ್ ಅಕೌಂಟ್ ಡೆಟಾ ಟು ಡೆಟಾಸ್ ಅಕೌಂಟ್. ಸೊ ಡೆಟಾಸ್ ಅಂದ್ರೆ ಕಸ್ಟಮರ್ಸ್ ಬೀಯಿಂಗ್ ಗೂಡ್ ಸೆಂಟ್ ಆನ್ ಅಪ್ರೂವಲ್ ಆರ್ ರಿಟರ್ನ್ ಬೇಸಿಸ್ ಈಸ್ ನಾಟ್ ಎಟ್ ಅಪ್ರೂವ್ಡ್ ಬೈ ಕಸ್ಟಮರ್. ಅಂದ್ರೆ ಕಸ್ಟಮರ್ ಇಂದ ಅಪ್ರೂವ್ ಆಗಿಲ್ಲ, ಅದಿನ್ನು ಪೆಂಡಿಂಗ್ ಇದೆ. ಅಂದ್ರೆ ಯಾವ ಅಮೌಂಟ್ ತಗೋಬೇಕು ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಉಳ್ದಿತ್ತಲ್ಲ 1,30,000 ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಇತ್ತಲ್ವಾ. ಸೊ ಅಂದ್ರೆ ಕಸ್ಟಮರ್ ಇದೆ, ಇಲ್ಲಿ ನೋಡಿ ಇಲ್ಲೇ ಗೊತ್ತಾಗ್ತಿದೆ. ಇದನ್ನಾದ್ರೂ ಟ್ರೀಟ್ ಮಾಡ್ಬೋದು. ಇದನ್ನಾದ್ರೂ ಅಂದ್ರೆ ಕಸ್ಟಮರ್ ಇನ್ನ ಅಪ್ರೂವಲ್ ಅಂದ್ರೆ ಲೈಕ್ ಬ್ಯಾಲೆನ್ಸ್ ಉಳ್ದಿದೆ ಅಂತ ಅರ್ಥ. ಎಷ್ಟು? 1,30,000. ಎಷ್ಟು ಬರ್ಕೊಂತೀರಾ? ಅದಕ್ಕೆ ಎಂಟ್ರಿ ಏನು? ಸೇಲ್ ಮಾಡಿರೋಂಥದ್ದು ಇನ್ನ ಲೈಕ್ ಅಪ್ರೂವಲ್ ಅಂದ್ರೆ ಅವರಿಂದ ಅಪ್ರೂವ್ ಸಿಕ್ಕಿಲ್ಲ ಅಂತ ಅರ್ಥ. 1,30,000. ಸೊ ಆ 4 ಪಾಯಿಂಟ್ಗೆ ನೀವು ಜಸ್ಟ್ ಇದನ್ನೇ ಕೊಟ್ಟಿರೋಂಥದ್ದು. ಲಾಸ್ಟ್ ಒನ್ ಏನಂತಂದ್ರೆ ಬೀಯಿಂಗ್ ಗೂಡ್ ಸೆಂಟ್ ಆನ್ ಅಪ್ರೂವಲ್ ರಿಟರ್ನ್ ಬೇಸಿಸ್ ಆಸ್ ರೆಕಾರ್ಡೆಡ್ ಆಸ್ ಕ್ಲೋಸಿಂಗ್ ಸ್ಟಾಕ್ ಅಟ್ ಕಾಸ್ಟ್ ಪ್ರೈಸ್. ಸೊ ಅದನ್ನ ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಎಂಟ್ರಿ ನೋಡಿ, ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಎಂಟ್ರಿ ಸ್ಟಾಕ್ ಆನ್ ಸೇಲ್ ಆರ್ ರಿಟರ್ನ್ ಅಕೌಂಟ್ ಡೆಟಾ ಟು ಟ್ರೇಡಿಂಗ್ ಅಕೌಂಟ್. ಸೊ ಈ 1,30,000 ಇದೆ ಅಲ್ವಾ, ನೀವು ಡೈರೆಕ್ಟ್ ಆಗಿ ಹೇಗ್ ಮಾಡೋದು ಅಂತಂದ್ರೆ 1,30,000 ಇಂಟು 100 ಡಿವೈಡೆಡ್ ಬೈ 125. ಸೊ ಇದು ಹೇಗಿದು 125 ಅಂತಂದ್ರೆ ನಾನು ಹೇಳ್ತಾ ಇರೋದಲ್ಲ, ಇದು ಕ್ವೆಶನ್ ಅಲ್ಲಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? 25% ಎಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಗೂಡ್ಸ್ ವೇ ಸೆಂಟ್ ಅಟ್ ಕಾಸ್ಟ್ ಪ್ಲಸ್ 25% ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 1,30,000 ಇಂಟು 100 ಡಿವೈಡೆಡ್ ಬೈ 125. 125 ಹೇಗೆ ಬಂತು ಅಂದ್ರೆ 100 ಪ್ಲಸ್ 25 ಇಸ್ ಈಕ್ವಲ್ ಟು 125. ಅಂದ್ರೆ ಸೊ ಡೈರೆಕ್ಟ್ ಆಗಿ ನೀವು ಹಿಂಗ್ ಅಕಸ್ಮಾತ್ 20% ಕೊಟ್ರೆ 100 ಡಿವೈಡೆಡ್ ಬೈ 120, 30 ಕೊಟ್ರೆ 100 ಡಿವೈಡೆಡ್ ಬೈ 130. ಈ ರೀತಿ ನೀವು ಮಾಡೋದ್ರಿಂದ ಡೈರೆಕ್ಟ್ ಆಗಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ಇಲ್ಲ ಅಂತಾರೆ ನೀವು ಬರ್ಕೊಂಡೆಲ್ಲ ಮಾಡೋದು, ಸಬ್ಸ್ಟಿಟ್ಯೂಟ್ ಮಾಡೋದು ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬೋದು. 1,04,000. ಸೊ ನೀವು ಬೇರೆ ಮೆಥಡ್ ಅಲ್ಲೂ ಕೂಡ ಕಲ್ತ್ಕೊಂಡಿದ್ದೀರಾ ಅಂದ್ರೆ ತಪ್ಪೇನಿಲ್ಲ, ಇದು ಕೂಡ ಟ್ರೈ ಮಾಡಿ, ನಿಮ್ಗೆ ಈಸಿ ಆಗುತ್ತೆ. 1,04,000, 1,04,000 ಬೋತ್ ದ ಸೈಡ್ ಬರ್ಕೊಂಡ್ರಿ. ಸೊ ಫಸ್ಟ್ ಒನ್ ಸೇಲ್ ಆಗಿರೋಂಥದ್ದು, ರಿಟರ್ನ್ ಆಗಿರೋಂಥದ್ದು, ಅಕ್ಸೆಪ್ಟ್ ಮಾಡಿರೋದಕ್ಕೆ ಎಂಟ್ರಿ ಬೇಡ. ಸೊ ಅದಾದ್ಮೇಲೆ ಕಸ್ಟಮರ್ ಇಂದ ಅಪ್ರೂವಲ್ ಸಿಗ್ದಲೇ ಇರೋಂಥ ಗೂಡ್ಸು, ಸೊ ಅದು ಲಾಸ್ಟ್ ಟ್ರೇಡಿಂಗ್ ಅಕೌಂಟ್ ಕಾಸ್ಟ್ ಪ್ರೈಸ್ಗೆ ಟ್ರಾನ್ಸ್ಫರ್ ಮಾಡ್ತಿರೋಂಥದ್ದು. ಇಷ್ಟು ಎಂಟ್ರಿನ ನಾವು ಪಾಸ್ ಮಾಡ್ತೀವಿ. ಸೊ ಈ 3 ಸ್ಟೆಪ್ಸ್ ಅಂದ್ರೆ 3 ಕ್ವೆಶನ್ಗೂ ಕೂಡ ನಾವು ಆನ್ಸರ್ನ ಕಂಪ್ಲೀಟ್ ಮಾಡಿದೀವಿ. ಸೊ ಯಾವ್ದ್ಯಾವ್ದು ಅಂತಂದ್ರೆ ಮೊದಲನೇದು ಏನಿಲ್ಲ, ಅಪ್ರೂವ್ ಎಷ್ಟು, ರಿಟರ್ನ್ ಎಷ್ಟು, ಬ್ಯಾಲೆನ್ಸ್ ಎಷ್ಟು, ಇಷ್ಟೇ ನೀವು ನೋಡ್ಕೋಬೇಕಾಗಿರೋದು. ಸೊ ಫಸ್ಟ್ 3 ಕಾಲಮ್ಸ್ ಕ್ವೆಶನ್ ಅಲ್ಲೇ ಇರುತ್ತೆ, ಲಾಸ್ಟ್ 3 ಕಾಲಮ್ಸ್ ಅಷ್ಟೇ ನೀವು ಮಾಡ್ಬೇಕಾಗಿರೋಂಥದ್ದು. ನೋಡ್ಕೊಂಡು ಇದನ್ನ ಮಾಡ್ತೀರಾ. ಇದಾಗಿದ ತಕ್ಷಣ ಟೋಟಲ್ ರಿಟರ್ನ್ ಅಕೌಂಟ್ ಸೇಲ್ ಆಗಿರೋದು 7,70,000. ಅದರಲ್ಲಿ ಕಸ್ಟಮರ್ ಅಂದ್ರೆ 7,70,000 ಅಷ್ಟು ಕೊಡಬೇಕು ಅಂತಿದ್ರು. ಕಸ್ಟಮರ್ ಇಂದ ಸೇಲ್ ಆಗಿರೋದು 4,50,000, ವಾಪಸ್ ಬಂದಿರೋದು 1,30,000, ಬ್ಯಾಲೆನ್ಸ್ 1,90,000 ವಾಪಸ್ ಬಂದಿರೋದು, 1,30,000 ಬ್ಯಾಲೆನ್ಸ್ ಉಳ್ಕೊಂಡಿರೋದು, ಅದನ್ನ ಕ್ಲೋಸಿಂಗ್ ಸ್ಟಾಕ್ ಅಂತ ಬರ್ಕೊಂಡಿದೀವಿ. ಸೊ ಇದಾದ್ಮೇಲೆ ಜರ್ನಲ್ ಎಂಟ್ರೀಸ್. ಸೊ 5 ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕು. ಅದ್ರಲ್ಲಿ ಒಂದಿಲ್ಲ ಅಂತಂದ್ರೆ ಬರೀ 4 ಜರ್ನಲ್ ಎಂಟ್ರೀಸ್ ನ ಪಾಸ್ ಮಾಡಬೇಕು. ಸೊ ದಿಸ್ ಇಸ್ ಲಾಸ್ಟ್ ಮಿನಿಟ್ ಸ್ಟಡಿಗೆ ಇದು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.